ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ವರುದಿನಿ ಏಕಾದಶಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ನಾನು ಹೇಳೋವಂಥ ಒಂದು ಸಣ್ಣ ಉಪಾಯನ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಜೀವನದಲ್ಲಿರೋವಂಥ ದೌರ್ಭಾಗ್ಯ ಹೋಗಿ ಸೌಭಾಗ್ಯ ಬರಬೇಕು, ಅಥವಾ ನಮಗೆ ಅದೃಷ್ಟ ಬರಬೇಕು, ಅಥವಾ ನಾವು ಮಾಡಿದಂಥ ಪಾಪಕರ್ಮಗಳು ದೂರ ಆಗಿ ನಮಗೆ ಸೌಭಾಗ್ಯ ಉಂಟಾಗಬೇಕು, ನಾವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂದಾಗ ನಾವು ಇವತ್ತಿನ ದಿನ ಅಂದರೆ ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ವಿಷ್ಣು ದೇವಸ್ಥಾನಗಳಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರ್ದು. ಅದರಲ್ಲೂ ನಮ್ಮ ದೌರ್ಭಾಗ್ಯ ಹೋಗಿ ಸೌಭಾಗ್ಯ ಕೂಡಿ ಬರಬೇಕು ಅಂತ ಅಂದಾಗ ನಾವು ವಿಷ್ಣುವಿನ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಹಣ್ಣನ್ನು ದಾನವಾಗಿ ಕೊಡುವಂಥದ್ದು. ಅದನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಸಮಸ್ಯೆಗಳು, ನಾನಾ ರೀತಿಯ ಸಮಸ್ಯೆಗಳಿರ್ಬೋದು, ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಮಾನಸಿಕ ಸಮಸ್ಯೆ, ಶತ್ರುಕಾಟದ ಸಮಸ್ಯೆ, ಅಥವಾ ನಮಗೆ ನಾವು ಅಂದುಕೊಂಡಿರುವಂಥ ಪ್ರತಿಯೊಂದು ಕೆಲಸಗಳು ಅಭಿವೃದ್ಧಿ ಆಗಬೇಕು ಅಂದರೆ ನಾವು ವಿಷ್ಣು ದೇವಸ್ಥಾನಕ್ಕೆ ಕರ್ಬೂಜದ ಹಣ್ಣುಗಳನ್ನು ದಾನವಾಗಿ ಕೊಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅಲ್ಲಿ ದೇವರ ಸಂಕಲ್ಪ ಮಾಡಿಸಿ, ಅಂದರೆ ಕರ್ಬೂಜದ ಹಣ್ಣುಗಳನ್ನು ಒಂದು 3 ನೀವು ತಗೊಂಡೋಗಿ 1-2 ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ, ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರಗಳನ್ನೆಲ್ಲ ಹೇಳಿ, ನಿಮಗೆ ಯಾವ ರೀತಿಯ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಂದ ನಾವು ಪಾರು ಮಾಡುವಂತ ನೀವು ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿ, ತದನಂತರ 1 ಹಣ್ಣನ್ನು ಅಲ್ಲಿ ಅರ್ಚನೆ ಮಾಡಿಸಿದಂಥ ಹಣ್ಣನ್ನು ನೀವು ತಂದು ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಕುಟುಂಬದ ಸದಸ್ಯರು ಮಾತ್ರ ಅದನ್ನು ಸೇವನೆ ಮಾಡುವಂಥದ್ದನ್ನು ಮಾಡಿದಾಗ ಯಾವುದೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶಾಪಗಳಿಂದ ಅಥವಾ ಯಾವುದೋ ಗ್ರಹಗತಿಗಳಿಂದ ಬರ್ತಿರುವಂಥ ಸಮಸ್ಯೆಗಳಿಂದ ನಿಮ್ಮ ಮನೆಯಲ್ಲಿ ವ್ಯಾಜ್ಯಗಳು, ಜಗಳಗಳು ಅಥವಾ ಕಣ್ಣು ದೃಷ್ಟಿಗಳು, ಮಾಟಮಂತ್ರದ ಪ್ರಯೋಗಗಳಾಗಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಕರ್ಬೂಜದ ಹಣ್ಣು ತುಂಬಾ ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಇವತ್ತಿನ ದಿನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.